बेळगाव जिल्हाधिकारी कार्यालयासमोर भाजपचे रात्रभर धरणे आंदोलन. मागणी एकच, 187 कोटी रुपयांच्या वाल्मिकी महामंडळ घोटाळ्याचा आरोप असलेले मंत्री बी नागेंद्र यांना तात्काळ बडतर्फ करा. या आंदोलनाचे नेतृत्व बेळगाव दक्षिणचे आमदार अभय पाटील यांनी केले. ಎಲ್ಲಿ ತನಕ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ಅಹೋರಾತ್ರಿ ಹೋರಾಟ. ಈ ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ನೋಡ್ರಿ, ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನ ತನಕ ಇಷ್ಟು ಭ್ರಷ್ಟ, ಇಷ್ಟು ಕೆಳಮಟ್ಟದ ವಿಚಾರ ಮಾಡುವಂಥ ಸರ್ಕಾರ ನೋಡಿಲ್ಲ. ಯಾರೋ ನೂರಾರು ಕೋಟಿಯನ್ನು ಲೂಟಿ ಮಾಡಿ ಜೈಲಿಗೆ ಹೋಗಿ ಇನ್ನು ಕೇಸ್ ನಡೆದ್ರೂ ಸಹ ಮತ್ತೆ ಅದನ್ನು ವಾಪಸ್ ತಗುವಂತಹ ಭಂಡ, ಮತ್ತು ಅತಿ ಭ್ರಷ್ಟ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು, ಒಂದು ಉತ್ತಮವಾದಂಥ ಮಂತ್ರಿಮಂಡಲವನ್ನು ಕೊಟ್ಟು ಒಂದು ಹೊಸ ಶಕೆಯನ್ನು ಆರಂಭ ಮಾಡೋದು. ಅವರು ಮೊದಲನೇ ಬಾಲ್ನಲ್ಲೇ ಹಿಡಿದಿದ್ದಾರೆ, ಫಸ್ಟ್ ಬಾಲ್ಗೆ ವಿಕೆಟ್ ಹೋಗೈತಿ. ಹೀಗಾಗಿ ಏನು ಮುಂದಂತೂ ಚಲೋ ಆಗೋದಿಲ್ಲ, ಯಾಕಂದ್ರೆ ಪ್ರಾರಂಭನೇ ಸರಿಯಾಗಿ ಆಗಲಿಲ್ಲ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಜನರ ಮನಸ್ಸಿನಾಗ ಉಳಿಯೋದಿಲ್ಲ. ಈಗಾಗಲೇ ಅನೇಕ ಸಮಸ್ಯೆಗಳು ಸಿದ್ದರಾಮಯ್ಯನವರು ಇಷ್ಟು ಸಾವಿರಾರು ಸಮಸ್ಯೆ ಮಾಡಿ ಹೋಗಿದಾರಲ್ಲ, ಆ ಸಮಸ್ಯೆ ಬಗೆಹರಿಸಾಕನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ 5 ವರ್ಷ ಬೇಕು, ಜನ ಕೊಡೋದಿಲ್ಲ. ಹೀಗಾಗಿ ಅದ್ರೊಳಗೆ ಮತ್ತೆ ತಾವ ಸಮಸ್ಯೆ ಮಾಡ್ಕೊತಾರೆ. ಎಲ್ಲರೂ ತಮ್ಮ ಕಾಲ ಮೇಲೆ ಕಲ್ಲು ಚೆಲ್ಕೊತಾರೆ, ಆದರೆ ಇವರು ತಮ್ಮ ತೆನಿ ಮೇಲೆ ಕಲ್ಲು ಚೆಲ್ಕೊತಾರೆ. ಅಂದರೆ ರಾಜೀನಾಮೆ ಕೊಡೋರಿಗೆ ಹೋರಾಟ ಮುಂದೆ ರಾಜೀನಾಮೆ ಕೊಡಿಸ್ದಂಗ ರಾತ್ರಿ ನೀವು ಬಂದು ನೋಡ್ರಿ, ಎಲ್ಲರೂ ಇರುತ್ತೆ. ನಾವು ಸರ್ಕಾರನ ಅನೇಕ ತಪ್ಪುಗಳು ಮಾಡತ್ತದ. ಆ ತಪ್ಪುಗಳನ್ನ ಜನರಿಗೆ ಹೇಳಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಐತಂದು ಇಲ್ಲಿ ಬಂದನ್ನ, ಇವತ್ತು ರಾತ್ರಿನ ಇಲ್ಲೇ ಇರೋದನ್ನ ವಸ್ತಿ. ಇನ್ನೂ ಭಾಳ ವಿಕೆಟ್ ಹೋಗ್ತಾವೆ. ಫಸ್ಟ್ ಬಾಲ್ ಒಂದು ವಿಕೆಟ್ ಇದೆ, ಇನ್ನೂ ವಿಕೆಟ್ ಭಾಳ ಹೋಗ್ತಾವೆ. प्रश्न रास्ता आहे, पण हा प्रश्न विचारण्यासाठी अभय पाटील हेच योग्य व्यक्ती आहेत का? अभय पाटील स्वतः 2012 पासून उत्पन्नापेक्षा जास्त मालमत्ता जमवल्याच्या प्रकरणाला सामोरे जात आहेत. आता हे प्रकरण सर्वोच्च न्यायालयाच्या आदेशानुसार कर्नाटक लोकायुक्तांकडे आहे. सामाजिक कार्यकर्ते सुजित मुळगुंद यांच्या तक्रारीनुसार 2004 ते 2008 या आमदारकीच्या काळात अभय पाटील यांनी कोट्यवधी रुपयांची जास्त मालमत्ता जमवल्याचा आरोप आहे. कर्नाटक उच्च न्यायालयाने अनेकदा FIR रद्द केले, पण सर्व रद्द करणे प्रक्रियात्मक कारणांमुळे होती, आरोपांच्या गुणवत्तेवर नव्हती. ऑगस्ट 2024 मध्ये सर्वोच्च न्यायालयाने लोकायुक्ताला खडसावून कारवाईचा आदेश दिला. लोकायुक्त पोलीस तपासानुसार अभय पाटील यांची उत्पन्नापेक्षा जास्त मालमत्ता 128.01% इतकी आहे. मे 2025 मध्ये लोकायुक्ताने अखेर अभय पाटील यांच्या विरुद्ध नवा FIR नोंदवला. 13 वर्षे 3 FIR, सर्वोच्च न्यायालयापर्यंत गेलेलं प्रकरण हे आजही जिवंत आहे. अभय पाटील दोषी आहेत असं कोणी म्हणत नाही, पण न्यायालयाचा निर्णय येण्याआधीच राजीनामा मागण्याचा तोच निकष अभय पाटील यांनाही लागू व्हायला हवा ना. हा लढा स्वच्छ राजकारणासाठी आहे की खुर्ची बदलण्यासाठी? उत्तर अभय पाटील यांच्याचकडे आहे. सुरुवात त्यांच्या स्वतःच्या प्रकरणाच्या फाईलपासूनच व्हायला हवी. ब्युरो रिपोर्ट, KMM मराठी, बेळगाव. ಫ್ರೆಂಡ್ಸ್, BSCಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. BSC ಡಬಲ್ ಡೀಲ್ಸ್ ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್ ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ BSCಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. BSCಯ ಅತಿ ದೊಡ್ಡ ಸೇಲ್, BSC ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.